ಸೊ ಹಲೋ ವಿದ್ಯಾರ್ಥಿಗಳೇ. ಸೊ ಇವಾಗ ಫೈ ಫ್ರೆಂಡ್ಸ್, ಇವತ್ತಿಂದ ನಾವೇನು ನೋಡಿದ್ವಿ, ಸೊ ತಲೆದಂಡ ಅನ್ನುವಂಥ ಒಂದು ಸ್ಟೋರಿ ನೋಡ್ತಾ ಇದ್ದೀವಲ್ಲ, ಒಂದು ನಾಟಕನ. ಸೊ ಅದರ ಒಂದು ಕಂಟಿನ್ಯೂಷನ್ ಪಾರ್ಟ್ ಆ್ಯಕ್ಟ್ 3 ಸೀನ್ 11 to 16 ಏನಿದೆ, ಸೊ ಅಷ್ಟನ್ನು ನೋಡ್ತಾ ಇದ್ವಿ. ಸೊ ಈ ಒಂದು ಆ್ಯಕ್ಟ್ ಏನಂತ ಕರಿತೀವಿ, ದ ಫಾಲ್ ಆಫ್ ದ ಕಲ್ಯಾಣ ಅಂತ ಹೇಳ್ತಾರೆ. ಅಂದರೆ ಸೊ ಅಲ್ಲಿ ತನಕ ಸ್ಟೋರಿ ನಿಂತಿತ್ತಲ್ಲ, ಸೊ ಅದಾದಮೇಲೆ ಯಾವ ರೀತಿ ಒಂದು ಕಲ್ಯಾಣ ಅನ್ನೋ ಒಂದು ಸಿಟಿಯಲ್ಲಿ ಯಾವ ರೀತಿಯಾದಂಥ ಒಂದು ಫಾಲ್ ಆಯಿತು ಅಂತ ಹೇಳಿಬಿಟ್ಟು. ಹೌದಾ? ಅಂದರೆ ಸೊ ಏನಪ್ಪ ಅಂದರೆ ಈ ಭಾಗದಲ್ಲಿ ಶರಣರ ಚಳುವಳಿಯ ಪತನ ಮತ್ತು ದುರಂತ ಅಂತ್ಯವನ್ನು ನೋಡುತ್ತೇವೆ. ಸೊ ಯಾವ ರೀತಿ ನಡೆಯುತ್ತೆ, ಅಲ್ಲೊಂದು ಅಂತ್ಯ ಆಗುತ್ತೆ. ಸೊ ರಿವೆಂಜ್ ಅನ್ನುವಂಥದ್ದು ಇಗ್ನೈಟ್ಸ್ ಆಗುತ್ತೆ, ವೈಲೆನ್ಸ್ ಸ್ಪ್ರೆಡ್ ಆಗುತ್ತೆ. ಸೊ ದ ಶರಣ ಮೂಮೆಂಟ್ ಬಿಲ್ಟ್ ಆನ್ ಕಂಪ್ಯಾಷನ್ ಆ್ಯಂಡ್ ಈಕ್ವಾಲಿಟಿ ಅಂತ ಆಗಿದ್ದು ಬಿಗಿನ್ ಇಟ್ಸ್ ಟ್ರಾಜಿಕ್ ಕೊಲ್ಯಾಪ್ಸ್ ಆಗುತ್ತೆ. ಹೌದಾ? ಬಿಗಿನ್ಸ್ ಇಟ್ಸ್ ಅಂದರೆ ಶರಣ ಮೂಮೆಂಟಲ್ಲಿ ಏನಾಗ್ತಾಯಿತ್ತು, ಸೊ ಒಂದು ಕಂಪ್ಯಾಷನ್ ಮತ್ತು ಈಕ್ವಾಲಿಟಿಗೋಸ್ಕರ ಮಾಡ್ತಾ ಇದ್ದಂಥದ್ದು ಏನಾಯ್ತಪ್ಪ, ಸೊ ಇದಕ್ಕಿದ್ದಂಗೆ ಟ್ರಾಜಿಕ್ ಕೊಲ್ಯಾಪ್ಸ್ ಆಗೋಕ್ಕೆ ಶುರು ಆಯಿತಾ ಶರಣ ಮೂಮೆಂಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದಾ? ಸೊ ನೆಕ್ಸ್ಟ್ ಬಂದರು ಪ್ಲಾನ್ಸ್ ಅಗೇನೆಸ್ಟ್ ದ ಶರಣ. ಹೌದಾ? ಸೊ ಸೋವಿದೇವಿ ಮತ್ತು ಅವನ ಬೆಂಬಲಿಗರು ಏನು ಮಾಡ್ತಾರಪ್ಪ ಅಂತಂದರೆ, ಸೊ ಈ ನೋಡಿ, ಪ್ರಿನ್ಸ್ ಸೋವಿದೇವ ಸಮನ್ಸ್ ಈಸ್ ಇನ್ನರ್ ಸರ್ಕಲ್ ಇನ್ ದ ಸ್ವಾರ್ಡ್ ಅಂತ ಹೇಳ್ತಾರೆ. ಹೌದಾ? ಸೊ ಬಂದ್ಬಿಟ್ಟು ಸೊ ಏನಪ್ಪ ಅಂದರೆ ಓಕೆ, ಸೊ ಸಾರಿ, ಸೊ ಈ ಪ್ರಿನ್ಸ್ ಸೋವಿದೇವ ಸಮನ್ಸ್ ಈಸ್ ಇನ್ನರ್ ಸರ್ಕಲ್, ಅವನ ಒಂದು ಗುಪ್ತಚರರು ಒಂದು ಸರ್ಕಲನ್ನು ತೆಗೆದುಬಿಟ್ಟೆ ಏನು ಮಾಡ್ತಾನೆ, ಸೊ ಇನ್ ದ ಶಾಡೋಡ್ ಚೇಂಬರ್ಸ್ ಆಫ್ ಪವರ್ ಅಂದರೆ ಒಂದು ಕತ್ತಲೆ ಕೋಣೆ ಒಂದು ರೂಮ್ನಲ್ಲಿ ಏನು ಮಾಡ್ತಾರೆ, ಸೊ ಮ್ಯಾಪ್ಸ್ ಆರ್ ಅನ್ರೋಲ್ಡ್ ಆ್ಯಂಡ್ ಸ್ಕ್ರೋಲ್ಸ್ ಆರ್ ರೆಡ್ ಅಂತ ಹೇಳ್ತಾರೆ. ಅಂದರೆ ಸೊ ಏನು ಮಾಡ್ತಾರೆ, ಮ್ಯಾಪ್ಸ್ನೆಲ್ಲ ಓಪನ್ ಮಾಡ್ತಾರೆ. ಸೊ ಎಲ್ಲ ಪ್ರದೇಶಗಳನ್ನ ನೋಡ್ತಾರೆ. ಸೊ ಪ್ರದೇಶಗಳನ್ನ ನೋಡಿ ರೆಡ್ ಮಾಡುವಂಥದ್ದಾಗಿರ್ಬೋದು. ಸೊ ದ ಶರಣಾಸ್ ಒನ್ಸ್ ಸೀನ್ ಈಸ್ ಆ್ಯಸ್ ಐಡಿಯಲಿಸ್ಟ್ ಆರ್ ನೌ ಬ್ರ್ಯಾಂಡೆಡ್ ಥ್ರೆಟ್ ಟು ದ ಥ್ರೋನ್ ಅಂತ ಹೇಳ್ತಾರೆ. ಅಂದರೆ ಸೊ ಏನಪ್ಪ, ಸೋವಿದೇವ ಮತ್ತು ಅವನ ಬೆಂಬಲಿಗರು ಏನು ಮಾಡ್ತಾರೆ, ಶರಣ ಚಳುವಳಿಯನ್ನು ತಮ್ಮ ಅಧಿಕಾರಕ್ಕೆ ಅಪಾಯ ಎಂದು ಭಾವಿಸ್ತಾರೆ. ಹೌದಾ? ಸೊ ಅವರ ಒಂದು ಥ್ರೆಟ್ ಟು ಥ್ರೋನ್ ಅಂತಂದರೆ ಅವರ ಒಂದು ಕಿರೀಟಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಸೊ ರಿವೆಂಜ್ ಟೇಕ್ಸ್ ಶೇಪ್ ಇನ್ ವಿಸ್ಪರ್ಸ್ ಅಂತ ಹೇಳ್ತಾರೆ. ಹಾಗಾಗಿ ಸೊ ನಿಧಾನವಾಗಿ ಪ್ರತಿಕಾರದ ಒಂದು ಮನೋಭಾವ ಅನ್ನುವಂಥದ್ದು ಏನಾಗುತ್ತೆ, ಸೊ ಹುಟ್ಟುತ್ತಾ ಬರುತ್ತೆ, ಅವರಲ್ಲಿ ಹೆಚ್ಚಾಗ್ತಾ ಬರುತ್ತೆ. ಸೊ ದ ಫಿಯರ್ ಏನು, ದ ಶರಣ ಮೂಮೆಂಟ್ಸ್ ಗ್ರೋಯಿಂಗ್ ಇನ್ಫ್ಲೂಯೆನ್ಸ್ ಥ್ರೆಟನ್ಸ್ ರಾಯಲ್ ಅಥಾರಿಟಿ ಆ್ಯಂಡ್ ಕ್ಯಾಸ್ಟ್ ಹೈಯರಾರ್ಕಿ ಅಂತ ಹೇಳ್ತಾರೆ. ಹೌದಾ? ಸೊ ಒಂದು ರಾಯಲ್ ಅಥಾರಿಟಿ ಏನು ಮಾಡ್ತಾ ಇದ್ದಾರೆ, ಸೊ ರಾಯಲ್ ಅಥಾರಿಟಿಗೆ ಹೆದರಿಸ್ತಾ ಇದ್ದಾರೆ ಮತ್ತು ಕ್ಯಾಸ್ಟ್ ಹೈಯರಾರ್ಕಿಯನ್ನು ತೆಗೆದುಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅದು ಶರಣ ಮೂವ್ಮೆಂಟ್ ಅನ್ನುವಂಥದ್ದು. ದ ಡಿಸಿಷನ್ ಏನು ತೊಗೊತಾರೆ, ಸೋವಿದೇವ ಆ್ಯಂಡ್ ಹಿಸ್ ಮಿನಿಸ್ಟರ್ಸ್ ಅಗ್ರಿ ದ ಶರಣಾಸ್ ಮಸ್ಟ್ ಬಿ ಕ್ರಶ್ಡ್ ಬಿಫೋರ್ ದೇರ್ ಐಡಿಯಲ್ಸ್ ಆ್ಯಂಡ್ ಸ್ಪ್ರೆಡ್ ಫರ್ದರ್. ಅಂದರೆ ಸೊ ಆ ಒಂದು ಶರಣರನ್ನು ನಾವೇನು ಮಾಡಬೇಕು, ಸೊ ಇಲ್ಲಿ ನಾವು ಅವರ ಒಂದು ಅಂತ್ಯಗೊಳಿಸಬೇಕು, ಸೊ ಅವ್ರನ್ನ ಸಾಯಬೇಕು ಅಂತ ಹೇಳ್ಬಿಟ್ಟು ಹೇಳಿಸ್ತಾರೆ. ಸೊ ಸಾಯಿಸ್ಬೇಕಂತ ಹೇಳ್ಬಿಟ್ಟು ದ ಡಿಸಿಷನನ್ನು ಮಾಡ್ತಾರೆ. ದ ಪ್ಲ್ಯಾನ್ ಏನಪ್ಪ ಅಂದರೆ ಅರೆಸ್ಟ್ ಮಾಡುವಂಥದ್ದಾಗಿರ್ಬೋದು, ಪಬ್ಲಿಕಲ್ಲಿ ಪನಿಷ್ಮೆಂಟ್ ಕೊಡುವಂಥದ್ದಾಗಿರ್ಬೋದು, ಆ್ಯಂಡ್ ದ ಫಿಯರ್ ವಿಲ್ ಬಿ ವೆಪನ್ಸ್ ಆಫ್ ಚಾಯ್ಸ್ ಅಂತ ಹೇಳ್ತಾರೆ. ಅಂದರೆ ಸೊ ಅವರಲ್ಲಿರುವಂಥ ಒಂದು ಭಯ ಏನು ಮಾಡುತ್ತೆ ಅಂತಂದರೆ ನಮ್ಮ ಒಂದು ಚಾಯ್ಸ್ ಆಗಿರುತ್ತೆ. ಸೊ ಅವ್ರು ತುಂಬ ಜಾಸ್ತಿ ಭಯ ಪಡ್ತಾ ಇದ್ರು ಅಂತಂದರೆ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು, ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಭಯ ಪಡೋರು. ಸೊ ಮತ್ತು ಅದರಲ್ಲೂ ಕೂಡ ವಾಪಸ್ ಕ್ವಶನ್ ಮಾಡುವಂಥವ್ರನ್ನ ಪಬ್ಲಿಕಲ್ಲೇ ಹ್ಯಾಂಗ್ ಮಾಡುವಂಥದ್ದು, ಪನಿಷ್ಮೆಂಟ್ ಮಾಡುವಂಥದ್ದು ಈ ರೀತಿ ಮಾಡಬೇಕಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೆಲ್ಲ ಸೊ ಏನಕ್ಕಪ್ಪ ಅಂತಂದರೆ ಇವರು ಒಂದು ಏನು ಅನ್ಕೊತಾರೆ ಅಂತಂದರೆ, ಆ ಒಂದು ಐಡಿಯಲಿಸ್ಟ್ ಒಂದು ಕನಸು ಏನಾಗಿರುತ್ತೆ, ಶರಣರ ಕನಸು, ಇವ್ರಿಗೆ ಏನು ಅನ್ನಿಸ್ತಾ ಇರುತ್ತೆ, ನಮ್ಮ ಒಂದು ಅಧಿಕಾರಕ್ಕೆ ಒಂದು ಧಕ್ಕೆ ತರೋ ರೀತಿ, ಒಂದು ಅಧಿಕಾರಕ್ಕೆ ಏನಾಗಿರುತ್ತಪ್ಪ, ಅಧಿಕಾರದ ಒಂದು ಅಪಾಯ ಎಂದು ಭಾವಿಸ್ತಾರೆ. ಹಾಗಾಗಿ ಈ ಶರಣರನ್ನು ಹೇಗಾರು ಮಾಡಿ ತಡಿಬೇಕಲ್ವಾ ಅಂತ ಹೇಳ್ಬಿಟ್ಟು ಚರ್ಚೆ ಮಾಡಿ ಈ ರೀತಿಯಾದಂಥ ಒಂದು ಡಿಸಿಷನನ್ನು ತೊಗೊತಾರೆ, ಈ ರೀತಿಯಾದಂಥ ಒಂದು ಪ್ಲ್ಯಾನನ್ನು ಹಾಕ್ತಾರೆ. ಹೌದಾ? ಸೊ ನೆಕ್ಸ್ಟ್ ದ ಪನಿಷ್ಮೆಂಟ್ ಆಫ್ ಹರಳಯ್ಯ ಆ್ಯಂಡ್ ಮಾಧವರಸ ಅಂತ ಹೇಳ್ತಾರೆ. ಅಂದರೆ ಸೊ ಹರಳಯ್ಯ ಮತ್ತು ಮಾಧವರಸನನ್ನು ಬಂಧಿಸಿ ಏನು ಮಾಡ್ತಾರೆ, ಅವರಿಗೆ ಪನಿಷ್ಮೆಂಟ್ ಕೊಡ್ತಾರೆ. ಯಾವ ರೀತಿ ಕೊಡ್ತಾರೆ ಅಂತ ನೋಡೋಣ. ಸೊ ಏನಪ್ಪ ಅಂದರೆ ಹರಳಯ್ಯ ಆ್ಯಂಡ್ ಮಾಧವರಸ ಡಿವೋಟೆಡ್ ಶರಣಾಸ್. ಹೌದಾ? ಅವರಿಬ್ಬರು ಏನಾಗಿರ್ತಾರೆ, ಶರಣಾಸ್ ಆಗಿ ಕನ್ವರ್ಟ್ ಆಗಿರ್ತಾರೆ. ಆರ್ ಸೀಸ್ಡ್ ಇನ್ ದ ಸ್ಟ್ರೀಟ್ಸ್ ಆಫ್ ಕಲ್ಯಾಣ ನಗರದ ಏನದು ಸ್ಟ್ರೀಟ್ಸಲ್ಲಿ ಏನು ಮಾಡ್ತಾರೆ, ಅವ್ರನ್ನ ಸೀಸ್ ಮಾಡಿರ್ತಾರೆ. ಸೊ ಸೀಸ್ ಮಾಡಿ ಇನ್ ದ ಸ್ಟ್ರೀಟ್ಸ್ ಆಫ್ ಕಲ್ಯಾಣ್ ದೇರ್ ಅರೆಸ್ಟ್ ಈಸ್ ಅ ಸ್ವಿಫ್ಟ್ ಅಂತ ಹೇಳ್ತಾರೆ. ಅಂದರೆ ಅವ್ರನ್ನ ಏನು ಮಾಡ್ತಾರೆ, ಅಲ್ಲಿ ಅರೆಸ್ಟ್ ಮಾಡ್ತಾರೆ. ದೇರ್ ಪನಿಷ್ಮೆಂಟ್ ಈಸ್ ಬ್ರೂಟಲ್ ಆ್ಯಂಡ್ ಪಬ್ಲಿಕ್ ಅಂತ ಹೇಳ್ತಾರೆ. ಅವರಿಗೆ ಒಂದು ಬ್ರೂಟಲ್ ಆದಂತಹ ಒಂದು ಪಬ್ಲಿಕಲ್ಲಿ ಏನು ಮಾಡ್ತಾರೆ, ಅವ್ರಿಗೊಂದು ಪನಿಷ್ಮೆಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸೊ ಹಾಗಾಗಿ ದ ಸಿಟಿಜನ್ಸ್ ಹೂ ಒನ್ಸ್ ಚಿಯರ್ಡ್ ದ ಶರಣಾಸ್ ನೌ ವಾಚ್ ಇನ್ ಹಾರಿಫೈಡ್ ಸೈಲೆನ್ಸ್, ಫಿಯರ್ ಒನ್ಸ್ ಫಾರಿನ್ ಟು ಕಲ್ಯಾಣ್ಸ್ ಸ್ಪಿರಿಟ್ ಬಿಗಿನ್ಸ್ ಟು ಟೇಕ್ ರೂಟ್ ಇನ್ ಎವೆರಿ ಹಾರ್ಟ್ ಅಂತ ಹೇಳ್ತಾರೆ. ಅಂದರೆ ಸೊ ಅವರು ಅಂತರ್ಜಾತಿ ವಿವಾಹಕ್ಕೆ ಬೆಂಬಲ ನೀಡಿದ ಕಾರಣ ಅವರಿಗೆ ಕ್ರೂರ ಶಿಕ್ಷೆ ನೀಡಲಾಗ್ತಾಯಿತ್ತು. ಸೊ ಈ ಘಟನೆ ಇಡೀ ಕಲ್ಯಾಣ ನಗರವನ್ನು ಏನು ಮಾಡ್ತು, ಸೊ ಬೆಚ್ಚಿ ಬೀಳಿಸ್ತದೆ. ಸೊ ಜನರಲ್ಲಿ ಭಯ ಮತ್ತು ಆತಂಕನ ಹರಡುತ್ತೆ. ಸೊ ಪಬ್ಲಿಕ್ ಪನಿಷ್ಮೆಂಟ್ ವಾಸ್ ಡೆಲಿಬ್ರೇಟ್ ಟ್ಯಾಕ್ಟಿಕ್. ಅಂದರೆ ಟೆರರ್ ಸ್ಪ್ರೆಡ್ಸ್ ಫಾಸ್ಟೆಸ್ಟ್ ವೆನ್ ವಿಟ್ನೆಸ್ಡ್ ಬೈ. ಹೌದಾ? ಆ ರೀತಿ ಒಂದು ಪಬ್ಲಿಕಲ್ಲಿ ಪನಿಷ್ಮೆಂಟ್ ಕೊಡುವಂಥದ್ದು ಎಲ್ಲರ ಕಣ್ಣೆದುರುಗಡೆ ಆಯಿತು ಅಂತ ಅಂದರೆ ಏನಾಗುತ್ತಪ್ಪ ಅಂತಂದರೆ, ಈ ರೀತಿ ನಡೀತಾ ಇದೆ, ನೀವು ಯಾರು ಕೂಡ ಶರಣರಿಗೆ ಸಪೋರ್ಟ್ ಮಾಡಬೇಡಿ ಅನ್ನುವಂಥ ಒಂದು ಮ್ಯಾಟರ್ ಏನಾಗುತ್ತೆ, ಸೊ ತುಂಬ ಜಲ್ದಿ ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ ಅನ್ನೋ ಒಂದು ಐಡಿಯಾಕ್ಕೆ ಏನು ಮಾಡ್ತಾರೆ, ಇವರು ಪಬ್ಲಿಕ್ ಪನಿಷ್ಮೆಂಟನ್ನು ತೊಗೊತಾರೆ. ಅದು ಸೊ ಜಗದೇವಾಸ್ ಆ್ಯಂಗರ್ ಅಂತ ಹೇಳ್ತಾರೆ. ಸೊ ಜಗದೇವ ಏನು ಮಾಡ್ತಿದ್ರು, ಸೊ ಟ್ರೆಷರಿ ಕಾಯ್ತಾ ಇದ್ದಲ್ಲೋ ಅವನಿಗೆ ಒಂದು ಸಿಟ್ಟು ಬರುತ್ತೆ. ಏನಕ್ಕೆ ಬರುತ್ತೆ, ವೆನ್ ದ ನ್ಯೂಸ್ ಆಫ್ ಪನಿಷ್ಮೆಂಟ್ ರೀಚಸ್ ಜಗದೇವ್. ಅದು ಜಗದೇವನ
ಆ ಒಂದು ಪನಿಷ್ಮೆಂಟ್ ರೀಚಸ್ ಆದ ತಕ್ಷಣ ಸಮಥಿಂಗ್ ಇನ್ಸೈಡ್ ಹಿಮ್ ಬ್ರೇಕ್ಸ್ ಓಪನ್. ಹೌದಾ, ಅವನಲ್ಲಿದ್ದಂಥ ಒಂದು ಒಳಗಿರುವಂಥ ಒಬ್ಬ ರಾಕ್ಷಸನ ಎದ್ದ ಏನೋ ಗೊತ್ತಿಲ್ಲ, ಬಟ್ ಅವನಿಗೆ ತುಂಬ ಸಿಟ್ಟು ಬಂತು. ಅದು ಗ್ರೀಫ್ ಆ್ಯಂಡ್ ಗಿಲ್ಟ್ ಕೊಲೈಡ್, ಹಿ ಫೀಲ್ಸ್ ಹೆಲ್ಪ್ಲೆಸ್. ಹೌದಾ, ಸೊ ನನಗೆ ಇಷ್ಟೆಲ್ಲ ಸಿಟ್ಟು ಬಂದರೂ ಕೂಡ ನಾನು ಏನು ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ದೆನ್ ಫ್ಯೂರಿಯಸ್, ದ ಯಂಗ್ ಶರಣ ಹೂ ಒನ್ಸ್ ಬಿಲೀವ್ಡ್ ಇನ್ ಬಸವಣ್ಣಸ್ ವಿಷನ್ ಆಫ್ ಪೀಸ್ ನೌ ಫೀಲ್ಸ್ ಓನ್ಲಿ ವೇಟ್ ಆಫ್ ಬಿಟ್ರಿಯಲ್. ಹೌದಾ, ಸೊ ಅಲ್ಲಿದ್ದಂತಹ ಏನು ಮಾಡ್ತಾರೆ, ಯಂಗ್ ಶರಣರಿಗೆ ಏನು ಅನಿಸುತ್ತೆ ಅಂತಂದರೆ, ಒಂದು ಕಾಲದಲ್ಲಿ ಅವರು ಬಸವಣ್ಣನನ್ನು ನಂಬಿರ್ತಾರೆ, ಬಸವಣ್ಣನ ಒಂದು ಧ್ಯೇಯಗಳನ್ನು ನಂಬಿರ್ತಾರೆ, ಅವನ ಒಂದು ಮುಂದಿನ ವಿಷನನ್ನು ನಂಬಿರ್ತಾರೆ. ಆದರೆ ಈಗ ನೌ ಫೀಲ್ಸ್ ಓನ್ಲಿ ದ ವೇಟ್ ಆಫ್ ಬಿಟ್ರಿಯಲ್. ಆದರೆ ಈಗ ಯಾವ ರೀತಿ ಅವನಿಗೆ ಒಂದು ಮೋಸ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ಅವರು ಏನು ಮಾಡ್ತಾರೆ, ದುಃಖ ಪಡ್ತಾ ಇದ್ದಾರೆ. ಹೌದಾ, ಸೊ ಗ್ರೀಫ್ ಅಂದರೆ ಹೀಸ್ ಬ್ರದರ್ಸ್ ಇನ್ ದ ಮೂಮೆಂಟ್ ಹ್ಯಾವ್ ಬೀನ್ ಹ್ಯುಮಿಲಿಯೇಟೆಡ್ ಆ್ಯಂಡ್ ಬ್ರೋಕನ್. ಅಂದರೆ ಅವರ ಯಾರು ಸೊ ಜಗದೇವನ ಬ್ರದರ್ಸ್ ಎಲ್ಲರೂ ಇರ್ತಾರಲ್ಲ, ಸೊ ಶರಣರೆಲ್ಲರೂ ಅಣ್ಣ ತಮ್ಮಂದಿರು ಅಂದ್ಕೊಂಡಿರ್ತಾರಲ್ಲ, ಸೊ ಹಾಗಾಗಿ ಅವರ ಬ್ರದರ್ಸ್ ಏನಾಗಿರ್ತಾರೆ, ಸೊ ಮೂಮೆಂಟಲ್ಲಿ ಇದ್ದಾರೆ, ಅವ್ರನ್ನೆಲ್ಲ ಹ್ಯುಮಿಲಿಯೇಟೆಡ್ ಆ್ಯಂಡ್ ಬ್ರೋಕನ್, ಅವ್ರಿಗೆಲ್ಲ ಒಂದು ಇದನ್ನು ಮಾಡ್ತಾಯಿದ್ದಾರೆ, ಹತ್ಯೆ ಮಾಡ್ತಾಯಿದ್ದಾರೆ ಅವ್ರನ್ನೆಲ್ಲ ಅಂತ ಹೇಳ್ಬಿಟ್ಟು ಗ್ರೀಫ್ ಆಗ್ತಾಯಿದ್ದಾರೆ. ಗಿಲ್ಟ್ ಅಂದರೆ ಹಿ ಕುಡ್ ನಾಟ್ ಪ್ರೊಟೆಕ್ಟ್ ದೆಮ್, ಏನಕ್ಕೆ ಗಿಲ್ಟಿ ಫೀಲ್ ಆಗ್ತಾಯಿದೆ, ಇವನಿಗೆ ಅವ್ರನ್ನ ಕಾಪಾಡೋಕ್ಕಾಗ್ತಾ ಇಲ್ವಲ್ಲ, ಅದಕ್ಕೋಸ್ಕರ ಇವನೇನಾಗ್ತಾಯಿದೆ, ಸೊ ಗಿಲ್ಟಿ ಫೀಲ್ ಆಗ್ತಾಯಿದೆ. ಹೌದಾ, ನೆಕ್ಸ್ಟ್ ಬಂದುಬಿಟ್ಟು ರೇಂಜ್, ಆ್ಯಂಗರ್ ಹರ್ಡನ್ಸ್ ಇಂಟು ಸಿಂಗಲ್ ಡೇಂಜರಸ್ ರಿಸಾಲ್ವ್, ಅಂದರೆ ರಿವಾಲ್ವ್ಸ್ ಆಗುತ್ತೆ. ಅಂದರೆ ಸೊ ಏನಪ್ಪ ಆಗುತ್ತೆ ಅಂದರೆ, ಈ ಸುದ್ದಿ ಕೇಳಿದ ಜಗದೇವ ಏನು ಮಾಡ್ತಾನೆ, ತುಂಬ ಕೋಪಗೊಳ್ತಾನೆ. ಹೌದಾ, ಸೊ ಹರಳಯ್ಯ ಮತ್ತು ಮಾಧವರಸನನ್ನು ರಕ್ಷಿಸಲು ತಾನು ಏನೂ ಮಾಡೋಕ್ಕಾಗ್ತಿಲ್ವಲ್ಲ ಎಂಬ ಅಪರಾಧ ಏನಾಗುತ್ತೆ, ಅವನ ಭಾವನೆ ಅವನನ್ನು ಕಾಡುತ್ತೆ, ನಾನು ಈ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅವನ ಕೋಪ ನಿಧಾನವಾಗಿ ಏನಾಗುತ್ತೆ ಅಂತಂದರೆ ಪ್ರತಿಕಾರದ ರೂಪವಾಗಿ ಪಡೆಯುತ್ತೆ. ಹೌದಾ, ಸೊ ಆ ಒಂದು ಡೇಂಜರಸ್ ರಿಸಾಲ್ವ್ ಅನ್ನೋಂಥದ್ದು ಏನಾಗಿದೆ, ಸೊ ಪ್ರತಿಕಾರದ ರೂಪವನ್ನು ತೆಗೆದುಕೊಳ್ಳುತ್ತೆ. ದ ಯಂಗ್ ಶರಣಸ್ ಪ್ರಿಪೇರ್, ಅಂದರೆ ಸೊ ಜಗದೇವ ಮತ್ತು ಕೆಲವು ಯುವ ಶರಣರು ಏನಾಗ್ತಾರೆ ಅಂತಂದರೆ ರಹಸ್ಯವಾಗಿ ಸಭೆ ನಡೆಸ್ತಾರೆ. ಹೌದಾ, ಸೊ ಜಗದೇವ ಮತ್ತು ಕೆಲ ಯುವ ಶರಣರು ಏನು ಮಾಡ್ತಾರೆ, ಆ ಸೀಕ್ರೆಟ್ ಗ್ಯಾದರಿಂಗ್ ಅಂಡರ್ ಕವರ್ ಆಫ್ ನೈಟ್ ಜಗದೇವ ಕಾಲ್ಸ್ ದ ಯಂಗ್ ಶರಣಸ್ ಟುಗೆದರ್ ಇನ್ ಅ ಡಿಮ್ಲಿ ಲಿಟ್ ಹೌಸ್, ಆಯಿಲ್ ಲ್ಯಾಂಪ್ಸ್ ಫ್ಲಿಕರ್ ಓವರ್ ಡಿಟರ್ಮೈನ್ಡ್ ಫೇಸಸ್, ಸ್ವಾರ್ಡ್ಸ್ ಆರ್ ಡ್ರಾನ್ ಫ್ರಮ್ ಹೈಡಿಂಗ್ ಸ್ಟಿಕ್ಸ್ ಆರ್ ಗ್ರಿಪ್ಡ್ ಟೈಟ್ ಅಂತ ಹೇಳ್ತಾರೆ. ಹೌದಾ, ಸೊ ದೇರ್ ಟಾರ್ಗೆಟ್ ದ ಪ್ಲೇಸಸ್ ದ ಪ್ಯಾಲೇಸ್ ಇಟ್ ಸೆಲ್ಫ್, ದ ಮೂಮೆಂಟ್ ಆಫ್ ಕಂಪ್ಯಾಷನ್ ಹ್ಯಾಸ್ ಬಿಕಮ್ ಅ ಮೂಮೆಂಟ್ ಆಫ್ ವೆಂಜನೆನ್ಸ್ ಅಂತ ಹೇಳ್ತಾರೆ. ಅಂದರೆ ಸೊ ಆ ಒಂದು ಮೂಮೆಂಟ್ ಯಾವ ರೀತಿ ನಡೀತಾ ಇತ್ತು, ಅವರ ಒಂದು ಈಕ್ವಾಲಿಟಿ ಮತ್ತು ಅವರಲ್ಲಿ ಒಂದು ಇದಕ್ಕೋಸ್ಕರ ನಡೀತಾ ಇತ್ತಲ್ವ, ಬಟ್ ಅದು ಏನಾಯಿತು, ಈಗ ಇದಕ್ಕಿದ್ದಂಗೆ ಒಂದು ವಯಲೆನ್ಸ್ಗೆ, ಒಂದು ವೆಂಜನೆನ್ಸ್ಗೆ ಏನಾಯಿತು, ಸೊ ಟರ್ನ್ ಆಯಿತು. ಸೊ ವೆಪನ್ಸ್ ಕಲೆಕ್ಟೆಡ್ ಇನ್ ಸೀಕ್ರೆಟ್. ಹೌದಾ, ಸೀಕ್ರೆಟಾಗಿ ಅವರು ವೆಪನ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅವ್ರವ್ರದ್ದೇ ಆದಂಥ ವೆಪನ್ಸ್ಗಳನ್ನ ಕೈಯಲ್ಲಿ ಹಿಡ್ಕೊತಾರೆ. ಸೊ ಜಗದೇವ ಟೇಕ್ಸ್ ಕಮಾಂಡ್, ಜಗದೇವ ಏನು ಮಾಡ್ತಾನೆ, ಒಂದು ಆರ್ಡರ್ ಕೊಡುವಂಥ ಒಂದು ಅಧಿಕಾರವನ್ನು ತೊಗೊತಾನೆ. ದ ಪ್ಯಾಲೇಸ್ ಬಿಕಮ್ಸ್ ದ ಅಬ್ಜೆಕ್ಟಿವ್, ಅವರಿಗೆ ಗುರಿ ಏನಾಗಿರುತ್ತೆ, ಅವರ ಒಂದು ಉದ್ದೇಶ ಏನಾಗಿರುತ್ತೆ, ಆ ಪ್ಯಾಲೇಸ್ಗೆ ನುಗ್ಗಿ ಅಲ್ಲಿರುವಂಥವ್ರನ್ನ ಹೊಡಿಬೇಕು ಅನ್ನೋಂಥದ್ದಾಗುತ್ತೆ. ಬಸವಣ್ಣ ಟೀಚಿಂಗ್ ಲೆಫ್ಟ್ ಬಿಹೈಂಡ್. ಹೌದಾ, ಸೊ ಬಸವಣ್ಣ ಏನು ಹೇಳಿರ್ತಾನಲ್ಲೋ, ಸೊ ನಮಗೆ ಯಾವುದೇ ರೀತಿ ಯುದ್ಧ ಬೇಡ, ನಮಗೆ ಸೊ ಆಯುಧಗಳು ಬೇಡ, ನಾವು ನಮ್ಮ ಒಂದು ಯೂನಿಟಿ, ನಮ್ಮ ಒಂದು ಒಗ್ಗಟ್ಟಲ್ಲಿ ನಾವೇನು ಮಾಡೋಣ, ಸೊ ಹೋರಾಡೋಣ ಅಂತ ಹೇಳಿರ್ತಾರಲ್ಲ. ಸೊ ಅದೇನಾಗುತ್ತೆ, ಲೆಫ್ಟ್ ಬಿಹೈಂಡ್ ಅಂದರೆ ಹಿಂದ್ಗಡೆ ಬಿಟ್ಟು ಏನು ಮಾಡ್ತಾರೆ, ಸೊ ನೆಕ್ಸ್ಟ್ ಅವರು ಅವರದ್ದೇ ಆದಂಥ ಒಂದಿಷ್ಟು ಡಿಸಿಷನ್ಸ್ಗಳನ್ನ ತೊಗೊಳ್ತಾರೆ. ಅಂದರೆ ಸೊ ಜಗದೇವ ಮತ್ತು ಕೆಲ ಯುವ ಶರಣರು ಏನು ಮಾಡ್ತಾರೆ, ರಹಸ್ಯವಾಗಿ ಸಭೆ ನಡೆಸಿ ಅವರು ಪ್ರತಿಕಾರ ತೀರಿಸ್ಕೊಳ್ಬೇಕು ಅವ್ರ ವಿರುದ್ಧವಾಗಿ. ಸೊ ಇಬ್ಬರು ತಮ್ಮ ಮಾಧವರಸ ಆಗಿರ್ಬೋದು, ಸೊ ತನ್ನ ಇನ್ನೊಬ್ಬ ಸ್ನೇಹಿತನನ್ನು ಸೊ ಕೊಲ್ತಾರಲ್ಲ, ಹಾಗಾಗಿ ಅದಕ್ಕೆ ಏನು ಮಾಡ್ತಾರೆ ಅವರು, ಸೊ ರಹಸ್ಯ ಪ್ರತಿಕಾರ ತಗೋಬೇಕಂತ ಹೇಳ್ಬಿಟ್ಟು ನಿರ್ಧರಿಸಿ ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸ್ತಾರೆ. ಹೌದಾ, ಸೀಕ್ರೆಟಾಗಿ ಆಯುಧಗಳನ್ನು ಸಂಗ್ರಹಿಸಿ ಪ್ರತಿಯೊಬ್ಬರು ಕೂಡ ಆಯುಧಗಳನ್ನ ಹಂಚಿಸ್ಕೊಂಡು ಏನು ಮಾಡ್ತಾರೆ, ಸೊ ಮತ್ತು ಅರಮನೆಗೆ ಹೋಗುವ ಯೋಜನೆಯನ್ನು ರೂಪಿಸ್ತಾರೆ. ಹೌದಾ, ಅವರ ಮೇನ್ ಟಾರ್ಗೆಟ್ ಬಂದುಬಿಟ್ಟು ಏನಾಗಿರುತ್ತೆ, ಅರಮನೆ ಅನ್ನೋಂಥದ್ದಾಗಿರುತ್ತೆ. ಅರಮನೆಗೆ ಹೋಗುವಂಥ ಒಂದು ಯೋಜನೆ ರೂಪಿಸಿ ಇಲ್ಲಿ ಶಾಂತಿಯ ಬದಲು ಏನು ಮಾಡ್ತಾರೆ, ಹಿಂಸೆಯ ದಾರಿಯನ್ನು ಆಯ್ಕೆ ಮಾಡ್ತಾರೆ. ಹೌದಾ, ಶಾಂತಿಯ ಬದಲು ಅವ್ರು ಏನು ಮಾಡ್ತಾರೆ, ಸೊ ಹಿಂಸೆಯ ದಾರಿಯನ್ನು ಆಯ್ಕೆ ಮಾಡ್ತಾರೆ. ಇಲ್ಲಿ ಏನಾಯಿತು ಅಂತಂದರೆ, ಸೊ ಬಸವಣ್ಣ ಹೇಳ್ಕೊಟ್ಟಂತಹ ಒಂದು ಶಾಂತಿಯ ದಾರಿಯನ್ನು ಇವರು ಮರೆತಿರ್ತಾರೆ ಈ ಸೀನ್ 14ನಲ್ಲಿ. ಹೌದಾ, ನೆಕ್ಸ್ಟ್ ಏನಾಗುತ್ತೆ, ಸೀನ್ 15ನಲ್ಲಿ ದ ಪ್ಯಾಲೇಸ್ ಈಸ್ ನಿಯರ್ಲಿ ಎಂಪ್ಟಿ. ಹೌದಾ, ಸೊ ಅವರು ಅರಮನೆಗೆ ಬಂದಾಗ ಸೋವಿದೇವ ಅಲ್ಲಿದ್ದಿಲ್ಲ. ಹೌದಾ, ಜಗದೇವ ಆ್ಯಂಡ್ ಹಿಸ್ ಕಾಂಪ್ಯಾನಿಯನ್ಸ್ ಸರ್ಜ್ ಥ್ರೂ ದ ಪ್ಯಾಲೇಸ್ ಗೇಟ್ಸ್ ಆ್ಯಂಡ್ ಫೈಂಡ್ ಓನ್ಲಿ ಸೈಲೆನ್ಸ್, ಸೋವಿದೇವ ಹ್ಯಾಸ್ ಫ್ಲೆಡ್ ಅಂತಂದರೆ, ಸೊ ಆ ಒಂದು ಇದಕ್ಕೆ ಬಂದಾಗ, ಪ್ಯಾಲೇಸಿಗೆ ಬಂದಾಗ ಯಾರೂ ಕೂಡ ಇರೋದಿಲ್ಲ. ಜಗದೇವ ಮತ್ತು ಅವನೊಂದಿಷ್ಟು ಕಂಪ್ಯಾನಿಯನ್ಸ್ ಬರ್ತಾರಲ್ಲ, ಸೊ ಎಲ್ಲರೂ ಕೂಡ ಇರ್ತಾರೆ. ಹೌದಾ, ಸೋವಿದೇವನ ಒಂದು ಸುಳಿವೇ ಇರೋದಿಲ್ಲ ಅಲ್ಲಿ. ದ ಕಾರಿಡಾರ್ಸ್ ಎಕೋ ವಿತ್ ಅಬ್ಸೆನ್ಸ್, ಅಂದರೆ ಯಾರೂ ಕೂಡ ಇಲ್ಲದೇ ಇದ್ದ ಟೈಮಲ್ಲಿ ಆ ಕಾರಿಡಾರ್ಸ್ಗಳಲ್ಲಿ ಏನಾಗುತ್ತೆ, ಸೊ ತುಂಬ ಎಕೋಸ್ಗಳಾಗ್ತಾ ಇರುತ್ತೆ. ಟಾರ್ಚಸ್ ಬರ್ನ್ ಲೋ, ಅಂದರೆ ಅಲ್ಲಿರುವಂಥ ಬೆಂಕಿಗಳು ಕೂಡ ನಿಧಾನಕ್ಕೆ ಉರಿತಾ ಇರ್ತೈತೆ ಕಡಿಮೆಯಾಗಿ. ಸೊ ನೆಕ್ಸ್ಟ್ ಏನಾಗಿರುತ್ತೆ, ದ ಕಾನ್ಫ್ರಂಟೇಷನ್ ಜಗದೇವ ಇಮ್ಯಾಜಿನ್ಡ್ ಹ್ಯಾಸ್ ಆಲ್ರೆಡಿ ಸ್ಲಿಪ್ಡ್ ಅವೇ ಅಂತ ಹೇಳ್ತಾರೆ. ಅದು ದ ಕಾನ್ಫ್ರಂಟೇಷನ್ ಜಗದೇವ ಇಮ್ಯಾಜಿನ್ಡ್ ಹ್ಯಾಸ್ ಆಲ್ರೆಡಿ ಸ್ಲಿಪ್ಡ್ ಅವೇ, ಬಟ್ ದೆನ್ ವಿಸ್ಪರ್ ಅ ಸೌಂಡ್ ಬಿಜ್ಜಳ ಈಸ್ ಸ್ಟಿಲ್ ಇನ್ಸೈಡ್ ದ ಕಿಂಗ್ ಹ್ಯಾಸ್ ನಾಟ್ ರನ್. ಸೊ ಏನು ಮಾಡ್ತಾರೆ, ಆ ಒಂದು ಪ್ಯಾಲೇಸ್ ಎಂಪ್ಟಿ ಆಗಿರುತ್ತಲ್ವ, ಹಾಗಾಗಿ ಬಟ್ ಆ ವಿಸ್ಪರ್ ಅಲ್ಲೇ ಒಂದು ಸೌಂಡ್ ಬರುತ್ತೆ. ಏನಾಗುತ್ತೆ, ಸೊ ಆಗ ಅರಮನೆಗೆ ಬಂದಾಗ ಸೋವಿದೇವ ಅಲ್ಲಿದ್ದಿಲ್ಲ. ಅರಮನೆ ಬಹುತೇಕ ಖಾಲಿಯಾಗಿರ್ತೈತೆ, ಎಲ್ಲದೂ ಕೂಡ ಖಾಲಿಯಿತ್ತು. ಜಗದೇವ ಏನು ಮಾಡ್ತಾನೆ, ಸೊ ತುಂಬ ನಿರಾಶೆ ಆಗುತ್ತೆ ಅವನಿಗೆ. ಸೊ ನಾವು ಈ ರೀತಿಯಾದಂಥ ಎಲ್ಲ ಪ್ಲ್ಯಾನ್ ಮಾಡ್ಕೊಂಬಂದ್ವಿ, ಇವನೇನು ಮಾಡಿದ್ದಾನೆ, ಸೊ ಯಾರು
ಸೋವಿದೇವ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ಸೊ ತುಂಬ ಇದು ಮಾಡ್ಕೊತಾನೆ ಅವನು. ಬಟ್ ಏನಾಗುತ್ತಪ್ಪ ಇಲ್ಲಿ, ಆದರೆ ಬಿಜ್ಜಳ ಇನ್ನೂ ಅರಮನೆಯೊಳಗಿದ್ದಾನೆ ಎಂಬಂಥ ವಿಷಯ ಅನ್ನೋಂಥ ತಿಳಿಯುತ್ತೆ ಅವನಿಗೆ. ಹಾಗಾಗಿ ಸೊ ಅವರು ಬಿಜ್ಜಳ ದೇವನ ಹತ್ರ ಹೋಗ್ತಾರೆ, ಹೌದಾ. ಸೊ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂತಂದರೆ, ಸೊ ಕಾನ್ಫ್ರಂಟೇಷನ್ ವಿತ್ ಕಿಂಗ್ ಬಿಜ್ಜಳ, ಹೌದಾ. ವೆನ್ ಜಗದೇವಾಸ್ ಮೆನ್ ಕಾಲ್ ಔಟ್ ಬಸವಣ್ಣಾಸ್ ನೇಮ್ ಸಮಥಿಂಗ್ ರಿಮಾರ್ಕೆಬಲ್ ಹ್ಯಾಪನ್ಸ್, ಹೌದಾ. ಸೊ ಬಸವಣ್ಣನ ಹೆಸರನ್ನ ಕರೆದ ಮೇಲೆ ಅಲ್ಲಿ ಒಂದು ರಿಮಾರ್ಕೆಬಲ್ ನಡೆಯುತ್ತೆ. ಏನಾಗುತ್ತೆ, ಬಿಜ್ಜಳ ಡಸ್ ನಾಟ್ ಕಾಲ್ ಫಾರ್ ಗಾರ್ಡ್ಸ್, ಹಿ ಡಸ್ ನಾಟ್ ಥ್ರೆಟನ್, he steps forward calm, dignified, almost peaceful. The young men surround him, swords are raised, and in that charged silence a final conversation begins between a king who built an empire and a boy who lost his way. ಅದ ಅಂದರೆ ಯಾರ ಮಧ್ಯೆ ಇಲ್ಲೊಂದು ಚರ್ಚೆ ನಡೆಯುತ್ತೆ ಅಂತಂದರೆ, ಆ ಕಿಂಗ್, ಆ ಒಂದು ರಾಜ್ಯವನ್ನು ಕಟ್ಟಿದಂತಹ ಕಿಂಗಿಗೂ ಮತ್ತು ಯಾರು ಬಸವಣ್ಣನ ಒಂದು ತತ್ವಗಳ ತಿಳುವಳಿಕೆಗಳನ್ನು ಎಲ್ಲದನ್ನು ಕೂಡ ಮರೆತು ಅವನ ಒಂದು ವೇಯನ್ನು ಮರೆತಿರ್ತಾನಲ್ಲ, ಅವರ ಮಧ್ಯೆ ಇಲ್ಲೇನಾಗುತ್ತೆ ಒಂದು ಕನ್ವರ್ಸೇಷನ್ ಅನ್ನೋಂಥದ್ದು ನಡೆಯುತ್ತೆ. ದ ನೇಮ್ ಆಫ್ ಬಸವಣ್ಣ ಸ್ಟಿಲ್ ಕ್ಯಾರೀಸ್ ಪವರ್ ಇವನ್ ಓವರ್ ಅ ಕಿಂಗ್, ಹೌದಾ. ಸೊ ಆ ಒಂದು ರಾಜನ ಹತ್ರನೂ ಕೂಡ ಒಂದು ಬಸವಣ್ಣ ಅನ್ನುವಂಥ ಹೆಸರು ಪವರಲ್ಲಿ ನಡೀತಾ ಇರುತ್ತೆ. ಅಂದರೆ ಸೊ ಜಗದೇವ ಮತ್ತು ಅವನ ಸ್ನೇಹಿತರು ಏನು ಮಾಡ್ತಾರೆ, ಬಿಜ್ಜಳನನ್ನು ಸುತ್ತುವರಿತಾರೆ ಒಂದು ಕತ್ತಿಯನ್ನು ಹಿಡ್ಕೊಂಡು. ಬಿಜ್ಜಳ ಏನು ಮಾಡ್ತಾನೆ, ಶಾಂತವಾಗ್ತಾನೆ, ಅವನು ಶಾಂತವಾಗೇ ಇರ್ತಾನೆ, ಯಾವುದೇ ರೀತಿ ಅವನು ಭಯ ಪಡೋದಿಲ್ಲ. ಸೊ ಇಬ್ಬರ ನಡುವೆ ಕೊನೆಯ ಮಾತುಕತೆ ನಡೆಯುತ್ತದೆ. ಈ ದೃಶ್ಯ ಏನಾಗಿರ್ತೈತಿ, ಸೊ ತುಂಬ ಭಾವನಾತ್ಮಕವಾಗಿರ್ತೈತಿ, ಹೌದಾ. ಸೊ ಏನಪ್ಪ ಅಂತಂದರೆ, ಆ ಒಂದು ರಾಜ್ಯ ಕಟ್ಟಿದವನಾಗಿರ್ಬೋದು ಮತ್ತು ಒಂದು ಬಸವಣ್ಣನ ಇದರಲ್ಲಿ ಬೆಳೆದಿರೋವಂಥ ಹುಡುಗರಾಗಿರ್ಬೋದು. ದ ಡೆತ್ ಆಫ್ ಕಿಂಗ್ ಬಿಜ್ಜಳ ಅಂತ ಹೇಳ್ತಾನೆ. ಅಂದರೆ ಸೊ ಸ್ವಲ್ಪ ಸಮಯದ ನಂತರ ಜಗದೇವನಿಗೆ ತನ್ನ ತಪ್ಪಿನ ಅರಿವು ಬರ್ತೈತೆ, ಹೌದಾ. ಇನ್ ದ ಚಾವಸ್ ಆಫ್ ಮೂಮೆಂಟ್ ಬಿಜ್ಜಳ ಮಿಸ್ಟೇಕ್ಸ್ ಜಗದೇವ ಫಾರ್ ಸಮನ್ ಎಲ್ಸ್, ಆರ್ ಪರ್ಹ್ಯಾಪ್ಸ್ ಈಸ್ ದ ಬಾಯ್ ಹಿಸ್ ಓನ್ ಸನ್ ಕುಡ್ ಹ್ಯಾವ್ ಬೀನ್. A tragic misunderstanding unfolds in seconds. Jagadeva strikes, a great king falls beside the ಶಿವಲಿಂಗ he once protected ಅಂತ ಹೇಳ್ತಾನೆ. ಅಂದರೆ ಸೊ ಸ್ವಲ್ಪ ಸಮಯದ ನಂತರ ಜಗದೇವನಿಗೆ ತನ್ನ ತಪ್ಪಿನ ಅರಿವು ಬರ್ತದೆ, ಪ್ರತಿಕಾರದಿಂದ ಸಮಸ್ಯೆ ಪರಿಹಾರ ಆಗುವುದಿಲ್ಲ ಎಂಬುದು ಅವನಿಗೆ ತಿಳಿಯುತ್ತದೆ. ಅವನು ಪಶ್ಚಾತ್ತಾಪ ಪಡ್ತಾನೆ, ಅವನ ಜೀವನವು ದುರಂತ ಅಂತ್ಯವನ್ನು ಕಾಣುತ್ತದೆ. ಅಂದರೆ ಸೊ ದುರದೃಷ್ಟವಶಾತ್ ಏನಾಗುತ್ತೆ, ಒಂದು ದುರಂತ ನಡೆಯುತ್ತೆ ಅಲ್ಲಿ. ಸೊ ಜಗದೇವ ಕೋಪ ಮತ್ತು ಗೊಂದಲದಲ್ಲಿ ಬಿಜ್ಜಳ ದೇವನನ್ನು ಏನು ಮಾಡಿಬಿಡ್ತಾನೆ, ಸೊ ಕೊಂದು ಬಿಡ್ತಾನೆ. ಅದು ಒಬ್ಬ ಮಹಾನ್ ರಾಜನ ಜೀವನ ಇಲ್ಲಿಯೇ ಅಂತ್ಯವಾಗುತ್ತದೆ. ಸೊ ಈ ಘಟನೆ ನಾಟಕದ ಅತ್ಯಂತ ದುಃಖಕರ ಕ್ಷಣವಾಗಿದೆ, ಹೌದಾ. ಸೊ ಬಿಜ್ಜಳ ದೇವ ಯಾವುದೇ ರೀತಿಯಾದಂಥ ಸೈನಿಕರನ್ನು ಕರೀಲಿಲ್ಲ, ಇನ್ನೂ ಕೂಡ ಮಾಡಲಿಲ್ಲ. ಆದರೂ ಕೂಡ ಏನಾಯಿತು, ಸೊ ಗೊಂದಲದಲ್ಲಿ ಏನಾಯಿತು ಅಂತಂದರೆ, ಸೊ ಕೋಪದಲ್ಲಿ ಜಗದೇವ ಏನು ಮಾಡ್ತಾನೆ, ಸೊ ಬಿಜ್ಜಳನನ್ನು ಕೊಂದು ಬಿಡ್ತಾನೆ, ಹೌದಾ. ಸೊ ಇಲ್ಲೇನಾಯಿತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸೊ ಬಿಜ್ಜಳಸ್ ಕನ್ಫ್ಯೂಷನ್ ಇನ್ ಹೀಸ್ ಫೈನಲ್ ಮೂಮೆಂಟ್ಸ್ ಆ್ಯಡ್ಸ್ ಬಿಯರಬಲ್ ಟ್ರ್ಯಾಜಿಡಿ ಟು ದ ಆ್ಯಕ್ಟ್ ಅಂತ ಹೇಳ್ತಾನೆ. ದ ಆ್ಯಕ್ಟ್ ಅಂದರೆ ಜಗದೇವ ಅಟ್ಯಾಕ್ಸ್ ನಾಟ್ ಇನ್ ಕೋಲ್ಡ್ ಕ್ಯಾಲ್ಕುಲೇಷನ್ ಬಟ್ ಇನ್ ದ ಫೀವರ್ ಆಫ್ ಗ್ರೀಫ್ ಆ್ಯಂಡ್ ರೇಜ್, ಅದು ಅವನ ಒಂದು ಸೇಡು ತೀರಿಸ್ಕೋಬೇಕು ಅನ್ನೋ ಒಂದು ಪ್ರತಿಕಾರದಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ, ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅವನು ಬಿಜ್ಜಳ ದೇವನಿಗೆ ಚಾಕು ಹಾಕಿ ಅವನನ್ನು ಕೊಂದುಬಿಡ್ತಾನೆ. ದ ಕಿಂಗ್ ಹೂ ಶೇಪ್ಡ್ ಆ್ಯನ್ ಎರಾ ಡೈಸ್ ಆ್ಯಂಡ್ ವಿತ್ ಹಿಮ್ ಸಮಥಿಂಗ್ ಇರ್ರಿಪ್ಲೇಸಬಲ್ ಈಸ್ ಲಾಸ್ಟ್ ಅಂತ ಹೇಳ್ತಾನೆ. ಅಂದರೆ ಆ ಒಂದು ಇಡೀ ಎರಾ ಅಂದರೆ ಆ ಒಂದು ಆ ಒಂದು ಯುಗದಲ್ಲಿ ಅವನು ಪೂರ್ತಿ ಎಷ್ಟು ಆ ಒಂದು ರಾಜ್ಯನ ಯಾವ ರೀತಿ ಇದನ್ನು ಕಟ್ಟಿರ್ತಾನಲ್ಲ, ಅವನು ಏನು ಮಾಡ್ತಾನೆ, ಸೊ ತಾನು ಕಟ್ಟಿರುವಂಥ ಒಂದು ಬಿಜ್ಜಳ ದೇವನ ಒಂದು ಇದ್ರ ಪಕ್ಕದಲ್ಲೇ ಆ ಒಂದು ಶಿವಲಿಂಗದ ಪಕ್ಕದಲ್ಲಿ ಏನು ಮಾಡ್ತಾನೆ, ಅವನು ಅಲ್ಲೇ ತನ್ನ ಪ್ರಾಣವನ್ನು ಬಿಡ್ತಾನೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಸೊ ಜಗದೇವಸ್ ರಿಯಲೈಸೇಷನ್ ಏನಾಗುತ್ತೆ, ಸೊ ಸ್ವಲ್ಪ ಸಮಯದ ನಂತರ ಜಗದೇವನಿಗೆ ಅಲೋನ್ ವಿತ್ ದ ವಾಟ್ ಹಿ ಹ್ಯಾಸ್ ಡನ್, ಅಂದರೆ ಅವ್ನು ಏನು ಮಾಡಿರ್ತಾನೆ ಅದ್ರ ಜೊತೆಗೆ ಅವ್ನಿಗೆ ಏನು ಅನಿಸುತ್ತೆ ಅಂತಂದರೆ, ಸೊ ದ ರೇಜ್ ಈಸ್ ಗಾನ್, ಹೌದಾ. ಒಂದು ಪ್ರತಿಕಾರ ಅನ್ನುವಂಥದ್ದು ಮುಗೀತು ಇಲ್ಲಿಗೆ. ದ ಅಡ್ರನಲಿನ್ ಹ್ಯಾಸ್ ಡ್ರೈನ್ಡ್. ಜಗದೇವ ಸಿಟ್ಸ್ ಅಲೋನ್ ನಿಯರ್ ಅ ಟೆಂಪಲ್, ಮೂನ್ಲೈಟ್ ಫಾಲಿಂಗ್ ಅಕ್ರಾಸ್ ಹಿಸ್ ಫೇಸ್, ಹಿ ಹೋಲ್ಡ್ಸ್ ಹಿಸ್ ಹೆಡ್ ಆ್ಯಂಡ್ ಇನ್ ಹಿಸ್ ಹ್ಯಾಂಡ್. ಅಂದರೆ ಅವನ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡು ಏನು ಮಾಡ್ತಾನೆ, ಯೋಚನೆ ಮಾಡ್ತಾನೆ, ಇಲ್ಲಿಗೆ ನನ್ನ ಪ್ರತಿಕಾರ ಮುಗೀತಾ, ಸೊ ಈ ರೀತಿ ಆಯ್ತಲ್ಲ, ನನ್ನೊಬ್ಬರ ಒಳ್ಳೆ ರಾಜನನ್ನು ನಾನು ಕೊಂದುಬಿಟ್ಟೆ ಅಂತ ಹೇಳ್ಬಿಟ್ಟು ಸೊ ತುಂಬ ಪಶ್ಚಾತ್ತಾಪ ಪಡ್ತಾನೆ. ಈ ಅಂಡರ್ಸ್ಟ್ಯಾಂಡ್ಸ್ ನಾವು ಹಿ ಹ್ಯಾಸ್ ಬಿಕಮ್ ಎಕ್ಸಾಕ್ಟ್ಲಿ ವಾಟ್ ದ ಶರಣಾಸ್ ಸ್ಟುಡ್ ಅಗೇನೆಸ್ಟ್ ಅಂತ ಹೇಳ್ತಾನೆ. ಅಂದರೆ ಸೊ ವೈಲೆನ್ಸ್ ಹ್ಯಾಸ್ ಕನ್ಸ್ಯೂಮ್ಡ್ ದ ವೆರಿ ಮೂಮೆಂಟ್ ಮೀಂಟ್ ಟು ಟ್ರಾನ್ಸೆಂಡ್ ಇಟ್. ಅಂದರೆ ದ ಬಾಯ್ ಹೂ ಬಿಲೀವ್ಡ್ ಇನ್ ಬಸವಣ್ಣಾಸ್ ಡ್ರೀಮ್ ಇಸ್ ಗಾನ್, ಓನ್ಲಿ ರಿಗ್ರೆಟ್ ರಿಮೇನ್ಸ್ ಅಂತ ಹೇಳ್ತಾನೆ. ಅಂದರೆ ಸೊ ಏನಪ್ಪ ಅಂತಂದರೆ, ಬಸವಣ್ಣನ ಒಂದು ಇದನ್ನು ನಂಬ್ಕೊಂಡು ಯಾರು ಯುದ್ಧ ಮಾಡ್ತಿರ್ತಾನಲ್ಲ, ಸೊ ಬಸವಣ್ಣನ ಯುದ್ಧ ಬೇಡ ಅಂದರೂ ಕೂಡ ಇದನ್ನೆಲ್ಲ ಮಾಡಿ ಈ ರೀತಿಯಾದಂಥ ಒಂದು ಲಾಸ್ಟ್ ಎಂಡ್ ತೊಗೊಂಡ್ಬಂದಿರ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೆ ತುಂಬ ಬೇಜಾರಾಗುತ್ತೆ. ಓಕೆ, ಸೊ ನಮಗೆ ಈ ಒಂದು ಭಾಗದಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಸೊ ದ್ವೇಷ ಮತ್ತು ಪ್ರತಿಕಾರ ಯಾರಿಗೂ ಕೂಡ ಒಳ್ಳೆಯದಾಗೋದಿಲ್ಲ, ಹೌದಾ. ಸೊ ಯಾರಿಗೂ ಕೂಡ ಒಳ್ಳೆಯದನ್ನು ಮಾಡೋದಿಲ್ಲ. ಹಿಂಸೆ ಕೊನೆಯಲ್ಲಿ ವ್ಯಕ್ತಿ, ಸಮಾಜ ಮತ್ತು ಒಳ್ಳೆಯ ಚಳುವಳಿಗಳನ್ನು ಏನು ಮಾಡುತ್ತೆ, ಸೊ ನಾಶ ಮಾಡುತ್ತೆ. ಆದ್ದರಿಂದ ಶಾಂತಿ, ಸಹನೆ ಮತ್ತು ಮಾನವೀಯತೆಯ ಸಮಾಜದ ನಿಜವಾದ ಶಕ್ತಿ ಅಂತ ಹೇಳ್ಬಿಟ್ಟು ಈ ಒಂದು ಭಾಗದಿಂದ ನಮಗೆ ಗೊತ್ತಾಗುತ್ತೆ. Including that, so what is the theme or whole story of this to tell at the end of the video. ಹಾಗೈತೆ ಚಾಟ್ GPT ಅಜ್ಜಿ ಚೆಂದ ಯೂಸ್ ಮಾಡ್ಕೊಂಬಿಟ್ರೆ
ಅಯ್ಯೋ. ಸೊ ವಿದ್ಯಾರ್ಥಿಗಳೇ, 14 ಈ ಒಂದು ವಿದ್ಯಾರ್ಥಿಗಳೇ ತಲೆದಂಡ ನಾಟಕದ 3 ಅಂಕಗಳನ್ನು ನೋಡಿದ ನಂತರ 3 ಒಂದು ಆ್ಯಕ್ಟ್ಗಳನ್ನು ನೋಡಾದ್ಮೇಲೆ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದರೆ, ಈ ನಾಟಕದ ಮುಖ್ಯ ವಿಷಯ ಕೇವಲ ಒಂದು ಕಥೆ ಅಲ್ಲ ಇದು. ಹೌದಾ, ಇದೊಂದು ಸಮಾಜ, ಒಂದು ಬಸವಣ್ಣ ಆಗಿರ್ಬೋದು, ಸೊ ಬಿಜ್ಜಳದೇವನ ಒಂದು ಮೂಮೆಂಟ್ಗಳಾಗಿರ್ಬೋದು, ಸೊ ಒಂದು ಸಮಾಜಕ್ಕೆ ದೊಡ್ಡ ಮೆಸೇಜನ್ನು ಕೊಡುವಂಥದ್ದು. ಹೌದಾ, ಸೊ ಬಸವಣ್ಣ ಏನು ಮಾಡಬೇಕಂತಿದ್ದ, ಜಾತಿ, ವರ್ಣ ಮತ್ತು ಜನ್ಮದ ಆಧಾರದ ಮೇಲೆ, ಅವರ ಒಂದು ರಿಲಿಜಿಯನ್ನ ಆಧಾರದ ಮೇಲೆ ಏನು ಮಾಡುವಂಥದ್ದು, ಮನುಷ್ಯರನ್ನ ಬೇರ್ಪಡಿಸಬಾರ್ದು ಅಂತ ನಂಬಿದವರು. ಹೌದಾ, ಬಟ್ ಅವ್ರು ಏನು ಮಾಡಿದರು, ಸೊ ಯಾವುದೇ ರೀತಿ ಆಯುಧಗಳು ಬೇಡ ನಮಗೆ, ಸೊ ಈ ರೀತಿ ಹೇಳಿ ಅದನ್ನು ಎಲ್ಲರನ್ನೂ ಕೂಡ ಆ ರೀತಿ ರೆಡಿ ಮಾಡಿದರೂ ಕೂಡ ಎಟ್ ದ ಎಂಡ್ ಏನು ಮಾಡಿದ್ರಪ್ಪ ಅಂತಂದರೆ, ಸೊ ಬಸವಣ್ಣನ ಒಂದು ಮಾರ್ಗದರ್ಶನ ಇಲ್ಲದೆ ಇರುವಂಥ ಟೈಮಲ್ಲಿ ಏನು ಮಾಡಿದರು ಇವರು ಎಲ್ಲರೂ ಕೂಡ ಬೇರೆ ಬೇರೆ ಆಗಿ, ಸೊ ಬೇರೆ ಬೇರೆ ಒಂದು ನಿರ್ಧಾರಗಳನ್ನ ತೆಗೆದುಕೊಂಡು ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೋಗಿ ಒಬ್ಬ ಒಳ್ಳೆಯ ರಾಜನಾದಂತಹ ಬಿಜ್ಜಳ ದೇವನ ಒಂದು ಅಂತ್ಯವಾಗುತ್ತೆ ಈ ಒಂದು ನಾಟಕದಲ್ಲಿ. ಸೊ ಈ ರೀತಿಯಾಗಿ ಸೊ ಕೊನೆಗೆ ಹರಳೆಯ ಮತ್ತು ಮಧುವರಸರನ್ನು ಕೂಡ ಏನು ಮಾಡ್ತಾರೆ, ಕ್ರೂರ ಶಿಕ್ಷೆಗೊಳಗಾಗ್ತಾರೆ. ಹೌದು, ಬಿಜ್ಜಳನ ಮರಣವಾಗುತ್ತದೆ. ಸೊ ಜಗದೇವನು ಕೂಡ ದುರಂತ ಅಂತ್ಯವನ್ನು ಕಾಣ್ತಾನೆ. ಹೌದು, ಶರಣ ಚಳುವಳಿ ಏನಾಯಿತು, ಚದರಿ ಹೋಯಿತು. ಮತ್ತು ಬಸವಣ್ಣರ ಸಮಾನತೆಯ ಕನಸು ಕೂಡ ಕುಸಿದು ಹೋಯಿತು. ಏನಕ್ಕಪ್ಪ ಅಂದರೆ, ಸೊ ಈ ರೀತಿ ಒಬ್ಬರಿಂದ ಒಬ್ಬರಿಗೆ ಡಿಫ್ರೆಂಟ್ ಆದಂಥ ಒಂದು ಒಪಿನಿಯನ್ಗಳಿಂದಾಗಿ. ಹಾಗಾಗಿ ಸೊ ಅದರಿಂದ ತಲೆದಂಡ ನಾಟಕದ ಮುಖ್ಯ ಪಾಯಿಂಟ್ಸ್ಗಳು, ಮೇನ್ ಪಾಯಿಂಟ್ಸ್ ಏನು ಹೇಳುತ್ತಪ್ಪ ಅಂದರೆ, ಒಂದು ಇದರಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಅಂದರೆ ಒಂದು ಅಪೋಸಿಟಾಗಿ ಹೊಡೆದಾಡುವಂಥದ್ದು. ಸೊ ಹೌದಾ, ಅಂದರೆ ಅಪೋಸಿಟಲ್ಲಿ ಒಂದು ಫ್ರೀಡಮ್ ರೆವಲ್ಯೂಷನ್ ಮಾಡುವಂಥದ್ದು. ಅದು ಹೊಡೆದಾಡೋದು ಅಂದರೆ ಸೊ ಆ ರೀತಿ ವೆಪನ್ಸ್ಗಳೇ ನೋಡ್ಕೊಂಡಲ್ಲ, ಸೊ ನಮಗೆ ಆಯುಧಗಳೆಂದರಿಲ್ಲ. ಸೊ ನಮ್ಮ ಆಯುಧ ಯಾವುದಪ್ಪ ಅಂದರೆ ಸೊ ಯೂನಿಟಿ ಅಂತ ಮಾಡುವಂಥದ್ದು, ಸಮಾನತೆ ಮತ್ತು ಮಾನವೀಯತೆ ಅಂದರೆ ಈಕ್ವಾಲಿಟಿ, ಮತ್ತು ಸೊ ಇನ್ನೊಂದೇನಪ್ಪ ಹ್ಯುಮ್ಯಾನಿಟಿಗೋಸ್ಕರ ನಾವು ಮಾಡುವಂಥದ್ದು. ಹೌದಾ, ಸೊ ಸೋಷಿಯಲಿ ಬದಲಾವಣೆ ಮಾಡುವಂಥದ್ದು, ಸಮಾಜದ ವಿರೋಧ, ಧಾರ್ಮಿಕ ಮತ್ತು ರಾಜಕೀಯ ಸಂಘರ್ಷವನ್ನು ಮಾಡುವಂಥದ್ದು, ದ್ವೇಷ ಮತ್ತು ಹಿಂಸೆಯ ವಿನಾಶಕಾರಿ ಪರಿಣಾಮಗಳನ್ನು, ಸೊ ಇದು ಎಲ್ಲ ಈ ಪಾಠದ ಒಂದು ಏನಾಗಿರುತ್ತೆ, ಕೇಂದ್ರ ವಿಷಯಗಳಾಗಿರ್ತದೆ. ಈ ನಾಟಕದ ಅಂತಿಮ ಸಂದೇಶ ಏನೆಂದರೆ, ಒಳ್ಳೆಯ ಆಲೋಚನೆಗಳು ಮಾತ್ರ ಸಾಕಾಗುವುದಿಲ್ಲ. ಹೌದಾ, ಸಮಾಜದಲ್ಲಿ ನಿಜವಾದ ಬದಲಾವಣೆ ತರಬೇಕಂದ್ರೆ ಸೊ ಸಹನೆ ಆಗಿರ್ಬೋದು, ಪರಸ್ಪರ ಅರ್ಥ ಮಾಡಿಕೊಳ್ಳುವಂಥದ್ದಾಗಿರ್ಬೋದು, ಒಂದು ಗುಡ್ ಕಮ್ಯುನಿಕೇಷನ್ ಆಗಿರ್ಬೋದು, ಹ್ಯುಮ್ಯಾನಿಟಿ ಅನ್ನುವಂಥದ್ದು ಬೇಕಾಗಿರುತ್ತೆ. ಸೊ ದ್ವೇಷ ಮತ್ತು ಹಿಂಸೆ ಕೊನೆಯಲ್ಲಿ ವ್ಯಕ್ತಿಗಳನ್ನು ಏನು ಮಾಡುತ್ತೆ ಅಂದರೆ, ಸಮಾಜವನ್ನು ಮತ್ತು ಮಹಾನ್ ಚಳವಳಿಗಳನ್ನು, ಅಂದರೆ ಇಷ್ಟೇ ಕಷ್ಟಪಟ್ಟು ಒಂದು ಎಂಪೈರ್, ಒಂದು ಸಾಮ್ರಾಜ್ಯವನ್ನು ಕಟ್ಟಿದ್ರೂ ಕೂಡ ಅದನ್ನು ಏನು ಮಾಡುತ್ತೆ, ನಾಶ ಮಾಡುತ್ತೆ. ಹೌದಾ, ಸೊ ಸಡನ್ ಡಿಸಿಷನ್ಸ್ಗಳನ್ನ ಯಾವತ್ತೂ ಕೂಡ ತಗೋಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಪಾಠ ತಿಳಿಸ್ಕೊಡುತ್ತೆ. ಸೊ ಇಲ್ಲಿವರೆಗೂ ವಿಡಿಯೋದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.